ಸ್ನೇಹಿತರೆ, ನೀವೇನಾದರೂ 2025ರಲ್ಲಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ, ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಒಂದು ರೈಟ್ ವೇನ ಹೇಳ್ತೀನಿ ನೀವು ಬ್ಲಾಗನ್ನು ಕ್ರಿಯೇಟ್ ಮಾಡೋಕ್ಕೆ. ಸೊ ಮೊದಲಿಗೆ ನೀವು ಬ್ಲಾಗನ್ನು ಕ್ರಿಯೇಟ್ ಮಾಡ್ಕೋಬೇಕಂತಂದರೆ ನೀವು ನಿಮ್ಮ ಮೈಂಡಲ್ಲಿ ಏನಿರಬೇಕಪ್ಪ ಅಂತಂದರೆ ಒಂದು ಕ್ಯಾಟಗರಿ ಇರಬೇಕು. ಸೊ ಆ ಕ್ಯಾಟಗರಿನ ನೀವು ಆ ಕ್ಯಾಟಗರಿ ಬೇಸಿಸ್ ಮೇಲೆ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇವಾಗ ಒಂದು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಒಂದು ಕ್ಯಾಟಗರಿ ಅಂದ್ಕೊಳ್ಳಿ, ಯಾವುದೋ ಒಂದು ಕ್ಯಾಟಗರಿ. ಸೊ ಆ ಕ್ಯಾಟಗರಿಯಲ್ಲಿ ನಿಮಗೆ ಸ್ಕಿಲ್ಸ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಸೊ ಯಾಕೆ ಅಂತಂದರೆ ಆ ಇಂಟ್ರೆಸ್ಟ್ ಮತ್ತು ಸ್ಕಿಲ್ ಇದ್ದರೆ ಮಾತ್ರ ನಿಮಗೆ ಕಂಟೆಂಟ್ ಸಿಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕಂಟೆಂಟ್ ಸಿಗಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ಆ ನಿಮ್ಮ ನೀಚ್ ಅಂದರೆ ಒಂದು ಕ್ಯಾಟಗರಿ ಅಂತ ಏನು ಕರಿತೀವಿ, ನೀಚ್ ಅಂತಲೂ ಕರಿತೀವಿ. ಸೊ ಅದ್ರ ಮೇಲೆ ನಿಮಗೆ ಇಂಟ್ರೆಸ್ಟ್ ಮತ್ತು ಸ್ಕಿಲ್ಸ್ ಇರಬೇಕು. ಸೊ ಇದೊಂದು ಫಸ್ಟ್ ಪಾಯಿಂಟ್ ಆಯಿತು. ಸೊ ಸೆಕೆಂಡ್ ಏನಪ್ಪ ಅಂತಂದರೆ ನಿಮಗೆ ಆ ಒಂದು ಕಂಪ್ಲೀಟಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತಂತಂದರೆ ನೀವು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಬೇಕಾಗತ್ತೆ. ಸೊ ಡೊಮೇನ್ ಯಾವುದು ತೊಗೊಂಡ್ರೆ ಬೆಸ್ಟು. ಸೊ ಅಂತಂದರೆ ಡೊಮೇನ್ ರಿಸರ್ಚ್ ಮಾಡಬೇಕು. ಸೊ ರಿಲೇಟೆಡ್ ಇರುವಂಥ ಡೊಮೇನನ್ನು ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಅಂತಂದರೆ ಪರ್ಚೇಸ್ ಮಾಡೋಕ್ಕೂ ಮುಂಚೆ ನೀವು ಅದು ಅಂದರೆ ರಿಸರ್ಚ್ ಮಾಡ್ಕೊಂಡು ಇಟ್ಟಿರಬೇಕು. ಸೊ ಇದೇ ರೀತಿಯಾದಂಥ ಒಂದು ಡೊಮೇನನ್ನು ನಾನು ತೊಗೋಬೇಕು, ಇದೇ ನೇಮ್ ಇರಬೇಕು, ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡಬೇಕು. ಸಮ್ ಟೈಮ್ ಎಕ್ಸ್ಪೈರಿ ಡೊಮೇನ್ಸ್ ಕೂಡ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಯಾಕಂತಂದರೆ ಸ್ಟಾರ್ಟಿಂಗಿಂದಲೇ ಟ್ರಾಫಿಕ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಅದಾದ ಮೇಲೆ ನೀವು ಹೋಸ್ಟಿಂಗನ್ನು ತೊಗೋಬೇಕಾಗುತ್ತೆ. ಸೊ ಹೋಸ್ಟಿಂಗ್ ನೀವು ಇನ್ ಕೇಸ್ ವರ್ಡ್ ಪ್ರೆಸ್ಸಲ್ಲಿ ನೀವು ಮಾಡ್ತೀರಿ ಅಂತಂದರೆ, ಇಲ್ಲ ನಾವು ವರ್ಡ್ ಪ್ರೆಸ್ ಬೇಡ ನಾವು ಬ್ಲಾಗರಲ್ಲೇ ಮಾಡ್ತೀವಿ, ಬ್ಲಾಗರಲ್ಲೂ ಕೂಡ ನೀವು ಮಾಡ್ಬೋದು. ಸೊ ಇನ್ ಕೇಸ್ ವರ್ಡ್ ಪ್ರೆಸ್ಸನ್ನು ಯೂಸ್ ಮಾಡ್ಕೊಂಡು ನೀವು ಬ್ಲಾಗ್ ಸೆಟಪ್ ಮಾಡಿಕೊಂಡು ಮಾಡ್ತೀರಾ ಅಂತಂದರೆ ಸೊ ಹೋಸ್ಟಿಂಗನ್ನು ಪರ್ಚೇಸ್ ಮಾಡಬೇಕು. ಸೊ ಹೋಸ್ಟಿಂಗ್ ಪರ್ಚೇಸ್ ಮಾಡಬೇಕಂತಂದರೆ ಏನು ಮಾಡಬೇಕು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಮುಖಾಂತರ ಬೈ ಮಾಡಬೇಕು. ಸೊ ಬೈ ಮಾಡ್ತೀರಿ ಅಂದರೆ ನಿಮಗೆ ಎಕ್ಸ್ಟ್ರಾ 10-20% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದಾದ ಮೇಲೆ ಹೋಸ್ಟಿಂಗನ್ನು ಸೆಟ್ ಮಾಡಿಕೊಂಡು ಏನು ಮಾಡಿ, ಒಂದು ಫ್ರೀ ಥೀಮ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗಲ್ಲಿ ಪೇಯ್ಡ್ ಥೀಮ್ಸ್ ಅವಶ್ಯಕತೆ ಇಲ್ಲ. ಸೊ ಫಾರ್ ಎಕ್ಸಾಂಪಲ್ ಜನರೇಟ್ ಪ್ರೆಸ್ಸನ್ನು ಜಾಸ್ತಿ ಜನ ಏನು ಮಾಡ್ತಾರಪ್ಪ ಅಂತಂದರೆ ಪೇಯ್ಡ್ ಥೀಮನ್ನು ಯೂಸ್ ಮಾಡೋದಕ್ಕೆ ಹೋಗ್ತಾರೆ. ಮತ್ತು ಇನ್ನೇನಪ್ಪ ಅಂತಂದರೆ ಕೆಲವೊಬ್ಬ ಯೂಟ್ಯೂಬರ್ಸ್ಗಳು ಕೊಟ್ಟಿರುವಂಥ ಥೀಮ್ಸ್ಗಳನ್ನು ಯೂಸ್ ಮಾಡ್ತಾರೆ. ಬಟ್ ಆ ಥರನ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಫ್ರೀ ಥೀಮನ್ನೇ ಯೂಸ್ ಮಾಡಿ ಸ್ಟಾರ್ಟಿಂಗಲ್ಲಿ. ಸೊ ಫ್ರೀ ಥೀಮನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಬ್ಲಾಗನ್ನು ಸೆಟಪ್ ಮಾಡಿಕೊಂಡು ಕಂಟೆಂಟ್ ಹಾಕ್ತಾ ಹೋಗಿ. ಸೊ ಕಂಟೆಂಟ್ ಹಾಕ್ತಾ ಹೋಗ್ತಾ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಬ್ಲಾಗ್ಗೆ ಸಮ್ ಟ್ರಾಫಿಕ್ ಬರೋದಕ್ಕೆ ಶುರು ಹೋಗುತ್ತೆ. ಸೊ ಏನಪ್ಪ ಅಂತಂದರೆ ಅದಕ್ಕೆ ನಾವು ಟೈಮ್ ಕೊಡಬೇಕಾಗುತ್ತೆ. ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ನೀವು ಆಲ್ಮೋಸ್ಟ್ ಒಂದು 6ರಿಂದ 1 ವರ್ಷ ನೀವು ಕಂಪ್ಲೀಟಾಗಿ, ಅಂದರೆ 6 ತಿಂಗಳಿಂದ 1 ವರ್ಷ ಕಂಪ್ಲೀಟಾಗಿ ನೀವು ಕೆಲಸ ಮಾಡಲೇಬೇಕು ಅದರಲ್ಲಿ ರೆಗ್ಯುಲರಾಗಿ. ಸೊ ಇದರಿಂದ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಒಂದು ಡೊಮೇನ್ಗೂ ಕೂಡ ಏಜ್ ಆಗುತ್ತೆ, ಅದೇ ರೀತಿ ಟ್ರಾಫಿಕ್ ಕೂಡ ಬರೋದಕ್ಕೆ ಶುರು ಆಗುತ್ತೆ. ಸೊ ಅದರ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ಸೆಂಟ್ರಲ್ಲಿ ನಿಮ್ಮ ಒಂದು ಬ್ಲಾಗನ್ನು ಬಿಟ್ಬಿಡ್ತೀರಾ. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ, ಕಂಟಿನ್ಯೂಯಸ್ ಆಗಿ ಕೆಲಸ ಮಾಡಿ. ಸೊ ಅದಾದ ಮೇಲೆ ಟ್ರಾಫಿಕ್ ಬರೋದಕ್ಕೆ ಶುರು ಆಗ್ತಾ ಒಂದು ಸಾರಿ ಗ್ರೋ ಆದಮೇಲೆ ನೀವು ಏನು ಮಾಡಿ ಅಂದ್ರೆ ಪ್ರೀಮಿಯಮ್ ಥೀಮನ್ನು ಹಾಕಿ. ಸೊ ವೆಬ್ ಡಿಸೈನರ್ಸ್ ಸಿಗ್ತಾರೆ ನಿಮಗೆ, ಫ್ರೀಲಾನ್ಸರ್ಸ್ ಅವರು ಇವರು. ಸೊ ಅವ್ರ ಹತ್ರ ಹೇಳ್ಬಿಟ್ಟು ಸ್ವಲ್ಪ ನಿಮ್ಮ ಒಂದು ಬ್ಲಾಗನ್ನು ಕಂಪ್ಲೀಟಾಗಿ ಸ್ವಲ್ಪ ಕಸ್ಟಮೈಸ್ ಮಾಡಿಕೊಂಡು ಚೇಂಜ್ ಆಗಿ ಮಾಡಿಕೊಂಡು ಚೆನ್ನಾಗಿ ಕಾಣಿಸೋ ಥರ ಪ್ಲ್ಯಾನ್ ಮಾಡಿ. ಸೊ ಈ ರೀತಿಯಾಗಿ ನೀವು ಏನಪ್ಪ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಮ ಒಂದು ಬ್ಲಾಗನ್ನು ರೈಟ್ ವೇಯಲ್ಲಿ ತೊಗೊಂಡು ಹೋಗಬೇಕಾಗತ್ತೆ. ಸೊ ನೀವು ಏನೋ ಯಾರೋ ಹೇಳಿದ್ರು ಅಂತ ಏನು ಮಾಡ್ತೀರಾ, ನೀವು ಕ್ರಿಯೇಟ್ ಮಾಡ್ತೀರಾ, 2 ದಿವಸದಲ್ಲಿ ಒಂದು 30-40 ಆರ್ಟಿಕಲ್ ಹಾಕ್ಬಿಟ್ಟು ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡಿಬಿಡ್ತೀರಾ. ಸೊ ಯೂಸ್ ಇಲ್ಲ ಅದು. ಸೊ ಯಾಕಂತಂದರೆ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿರೋದು ಟ್ರಾಫಿಕ್ ಇದ್ರೇ ನಿಮಗೆ ದುಡ್ಡು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ದುಡ್ಡಾಗಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ನಮ್ಮ ಫೋಕಸ್ ಏನಿರಬೇಕಪ್ಪ ಅಂತಂದರೆ ನಮ್ಮ ಬ್ಲಾಗ್ ದೊಡ್ಡದಾಗಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಬೇಕು ನಾವು. ಸೊ ದೊಡ್ಡದಾಗಿ ಮಾಡೋ ಥರ ಪ್ಲ್ಯಾನ್ ಮಾಡೋದ್ರಿಂದ ಏನಾಗುತ್ತೆ, 100% ಆಗಿ ನಿಮಗೆ ಒಂದಲ್ಲ ಒಂದು ದಿವಸ ಸಕ್ಸಸ್ 100% ಆಗಿ ಸಿಗುತ್ತೆ. ಯಾಕಂತಂದರೆ ನೀವು ರೆಗ್ಯುಲರ್ ಆಗಿ ಇದ್ರಿ ಅಂದರೆ ಮಾತ್ರ. ಸೊ ಇರ್ರೆಗ್ಯುಲರ್ ಆದರೆ ಅಂದರೆ 100% ಆಗಲ್ಲ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.